ವೀಕ್ಷಕರೇ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ವೀಕ್ಷಕರಿಗೆ ಸುಮ್ಮನೆ ಏನೋ ಅನಿಸಬಾರ್ದು. ಒಂದು ಜಾಗ 3 ಎಕರೆ 16 ಗುಂಟೆ ಸಮಥಿಂಗ್, ಅದು ಮುಖ್ಯಮಂತ್ರಿಗಳ ಪತ್ನಿಗಳ ಜಾಗ, ಪಾರ್ವತಿ ಮೇಡಮ್ ಅವರ ಜಾಗ. ಪಾರ್ವತಿ ಮೇಡಮ್ ಅವರಿಗೆ ಯಾವ ಜಾಗ ಎಲ್ಲಿದ್ದ ಬಂತು? ಅವರ ಸಹೋದರ ಮಲ್ಲಿಕಾರ್ಜುನ ಅವರು ಗಿಫ್ಟ್ ಡೀಡ್ ಕೊಡ್ತಾರೆ. ಕುಂಕುಮ ಅಲ್ಲ ಇರಲಿ, ಅದು ಗಿಫ್ಟ್ ಡೀಡ್ ಕೊಡ್ತಾರೆ ಅಂದರೆ ಉಡುಗೊರೆ ಕೊಡ್ಬೋದು, ಅವರ ಕೈಯಲ್ಲಿದ್ದ ಜಾಗ. ಇಶ್ಯೂ ಎಲ್ಲಿಗೆ ಬರುತ್ತೆ ಅಂತಂದರೆ ಮಲ್ಲಿಕಾರ್ಜುನ ಅವರಿಗೆ ಎಲ್ಲಿಂದ ಬಂತು ಆ ಜಾಗ ಅಂತ. ಮಲ್ಲಿಕಾರ್ಜುನ ಆಗ ಬಂತು ಅಲ್ಲಿ ನಿಂಗ ಮತ್ತು ಜವರ ಅನ್ನೋರು ಆ ಜಾಗವನ್ನು ಕೊಟ್ಟರು ಅಂತೇಳಿ. ಯಾರು ಅವರು ಕೊಟ್ಟಿದ್ದು? ಅವರ ಮೂಲ ಜಾಗ ಅಂತ. ನೀವೊಂದು ಜಾಗ ತೊಗೊಂಡಾಗ ಅದರ ಏನು ವಂಶವೃಕ್ಷ ಕೊಡ್ತಾರೆ. ಈ ನಿಂಗ ಮತ್ತು ಜವರಾಗೆ ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು ಅಂತ 3 ಮಕ್ಕಳಿದ್ದಾರೆ. ಈಗ ನಿಂಗಯ್ಯ ಅವರ ಮೊಮ್ಮಕ್ಕಳಿದ್ದಾರೆ. ಅವರು ಹೇಳೋದು, ಈ ದೇವರಾಜ್ ಅವರು ಇದ್ದಾರಲ್ಲ ನಮ್ಮ ಚಿಕ್ಕಪ್ಪ, ನಮಗೆ ಗೊತ್ತಿಲ್ಲದೆ ಈ ಜಾಗ ಸೇಲ್ ಡೀಡ್ ಮಾಡಿದ್ದಾರೆ. ಯಾರಿಗೆ? ಮಲ್ಲಿಕಾರ್ಜುನಯ್ಯ ಅವರಿಗೆ ಅಂತ. ಈಗ ಬರ್ತಿರೋ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಚೀನಾರಾಮ್ ಅವರು ಹೇಳೋದು ಅದು ದಲಿತರ ಜಾಗ. ಫಸ್ಟ್ ಆಫ್ ಆಲ್ ನೀವು ದಲಿತರ ಜಾಗ ಹೆಂಗೆ ತಗೊಂಡ್ರಿ ಅಂತೇಳಿ ಇಷ್ಟು ಪಾಯಿಂಟು. ಆಮೇಲೆ ಒಂದು ಜಾಗವನ್ನು ಕೊಟ್ಟಾಗ ನಿಮಗೆ 3 ಆಪ್ಷನ್ ಇದೆ. ಒಂದು, ನಾನು 3 ಎಕರೆ 16 ಗುಂಟೆ ಕೊಟ್ಟಿದ್ದೀನಿ, ನಿಮಗೆ 3 ಎಕರೆ 16 ಗುಂಟೆ ಬೇರೆ ಕಡೆ ಕೊಡ್ತಾರೆ, ನಂಬರ್ 1. ಇನ್ನೊಂದೇನು, 3 ಎಕರೆ 16 ಗುಂಟೆ ನಾನು ಕೊಟ್ಟಿದ್ದೀನಿ, ಕೊಟ್ಟರೆ ಅದಕ್ಕೆ ದುಡ್ಡು ಕೊಡಿ. ಇನ್ನೊಂದು ಆಪ್ಷನ್ ಈಗ ಇರುವಂಥದ್ದು, ನಾನು 3 ಎಕರೆ 16 ಗುಂಟೆ ಕೊಟ್ಟಿದ್ದೀನಿ, ಅದಕ್ಕೆ 50-50. ಕರೆಕ್ಟಲ್ಲ ಗಂಗರಾಜ್ ಅವರೇ ಆ್ಯಂಡ್ ಸ್ನೇಹಮಯ್ಯ ಅವರೇ, ಕೃಷ್ಣ ಅವರೇ? ಈಗ ಹೇಳಿ, ಈಗ ನೀವು ಜನಗಳಿಗೆ ಸಿದ್ದರಾಮಯ್ಯನವರ ಫ್ಯಾಮಿಲಿಯಿಂದ ಆಗಿರುವಂಥ ತೊಂದರೆಗಳ ಬಗ್ಗೆ ಕಾಲಾವಕಾಶ ಕೊಟ್ಟರೆ ಹೇಳಿ. ಸ್ನೇಹಮಯ್ಯ ಕೃಷ್ಣ ಅವರು ಹೇಳಿ, ಕ್ಲಿಯರ್ ಆಗಿ ಅರ್ಥ ಆಗೋಂಗೆ ಹೇಳಿ ಸರ್. ನನಗೆ 2 ನಿಮಿಷ ಕಾಲಾವಕಾಶ, 3 ನಿಮಿಷ ನಿಮಗೆ. ದಯವಿಟ್ಟು ನನಗೆ 2 ನಿಮಿಷ ಕಾಲಾವಕಾಶ ಕೊಡಿ ಸರ್. ನಾನು ಸ್ಪಷ್ಟವಾಗಿ ನಾನು ರಾಜ್ಯದ ಜನತೆಗೆ ಏನಾಗಿದೆ ಅಂತ ಹೇಳ್ತೀನಿ. 2004 ಇಸ್ವಿಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿ ಮಾಡೋದು ಅಂತ ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ ಆ ಜಮೀನು ನಿಂಗ ಉರುಫ್ ಜವರಾಯ್ ಆಗಲಿ ಅಥವಾ ಅವ್ರ ಮನೆಯವರಾಗಲಿ ಸೇರಿದ್ದ ಸ್ವತ್ತಾಗಿರಲಿಲ್ಲ. ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸ್ವತ್ತಾಗಿತ್ತು. 1997 ಇಸ್ವಿಲಿ ಅದನ್ನು ಸ್ವಾಧೀನಪಡಿಸ್ಕೊಂಡು ಅದಕ್ಕೆ ಅವಾರ್ಡನ್ನು ಮಾಡಿ ಆ ಹಣವನ್ನು ಬ್ಯಾಂಕಲ್ಲಿ ಇಟ್ಟಿದ್ರು. ಅದಾದ ನಂತರ ರಸ್ತೆಯ ಒಳಚರಣೆ ಎಲ್ಲ ಮಾಡಿ ರಸ್ತೆ ನಿವೇಶನ ರಚನೆ ಮಾಡಿ 2003 ಇಸ್ವಿಲಿ ನಿವೇಶನ ಹಂಚಿಕೆ ಕೂಡ ಮಾಡಿ ಕ್ರಯಪತ್ರ ನೋಂದಣಿ ಆಗಿತ್ತು. ಹೀಗಾಗಿ 2004 ಇಸ್ವಿಲಿ ಅದು ಕೃಷಿ ಭೂಮಿ ಆಗಿರಲಿಲ್ಲ, ಮತ್ತೆ ಏನು ನಿಂಗ ಉರುಫ್ ಜವರ ಅನ್ನೋರಿಗೆ ಸಂಬಂಧಪಟ್ಟ ಸ್ವತ್ತಾಗಿರಲಿಲ್ಲ, ಮೂಡಾದ ಸ್ವತ್ತಾಗಿತ್ತು ಅನ್ನೋಕ್ಕೆ ಸಾಕಷ್ಟು ದಾಖಲಾತಿಗಳಿದೆ. ಈಗ ಇದ್ದಾಗ ಯಾರೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಆಸ್ತಿ ಖರೀದಿ ಮಾಡಬೇಕಾದ್ರೆ ಹೋಗಿ ಅಲ್ಲಿ ಜಾಗ ನೋಡ್ತಾರೆ. ಇವ್ರು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡ್ಬೇಕಾದ್ರೆ ಆಗ ಹೋಗಿ ಜಾಗ ನೋಡಿಲ್ವಾ? ಅಲ್ಲಿ ರಸ್ತೆ ಒಳಚರಂಡಿ ಆಗಿರೋದ್ರ ಗಮನಕ್ಕೆ ಬರಲಿಲ್ವಾ? ಅದು ಗಮನಕ್ಕೆ ಬಂದರೂ ಕೂಡ ಅವ್ರಿಗೆ ಕೃಷಿ ಭೂಮಿ ಅಂತೇಳಿ ಖರೀದಿ ಮಾಡ್ತಾರೆ. ಅವ್ರ ಹೆಸರು ಖಾತೆ ಮಾಡಬೇಕಾದ್ರೆ ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳು ಹೋಗಿ ಸ್ಥಳ ಪರಿಶೀಲನೆ ಮಾಡಿಲ್ವಾ? ಆ ಸಂದರ್ಭದಲ್ಲಿ ಒಳಚರಂಡಿ ರಸ್ತೆ ಇರೋದು ಅವ್ರಿಗೆ ಕಂಡು ಬರಲಿಲ್ವಾ? ಎಲ್ಲ ಕಂಡು ಬಂದಿರು ಕೂಡ ನಾವು ಹೇಳೋದು ಆರೋಪ ಮಾಡಿದಾಗೆ ಸಿದ್ದರಾಮಯ್ಯ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಅವ್ರ ಪ್ರಭಾವದಿಂದ ಅದೆಲ್ಲ ಮುಚ್ಚಾಕಿ ಅವ್ರ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಸರ್. ಈ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ, ನಾನು ಹೇಳೋದಲ್ಲ ಇದು. ಅವರ ಪಕ್ಷದ ವಕ್ತಾರದ ಶ್ರೀ ಲಕ್ಷ್ಮಣರವರೇ ಮಾಧ್ಯಮದ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. 2013 ಇಸ್ವಿಲಿ ಸಿದ್ದರಾಮಯ್ಯರ ಪ್ರಮಾಣ ಪತ್ರ ಈ ಜಮೀನಿನ ವಿಚಾರ ಯಾಕೆ ತಿಳಿಸಿಲ್ಲ ಅಂತಂದ್ರೆ, ಆಗಲೇ ಮೂಡ ಸ್ವಾಧೀನ ಆಗಿತ್ತು ನಮ್ಮ ಅಧಿಕಾರದಲ್ಲಿ, ಅಂದ್ರೆ ನಮ್ಮ 13ರಲ್ಲಿ ಸರ್, 2013ರಲ್ಲಿ. ಹೌದು, 2013ರಲ್ಲಿ ಈ ಜಮೀನಿನ ವಿಚಾರ ತಿಳಿಸಿಲ್ಲ. ಅದಕ್ಕೆ ಅವ್ರು ಏನು ಸಮರ್ಥನೆ ಕೊಡ್ತಾರೆ ಅಂದರೆ, ಆಗ ಮೂಡ ಸ್ವಾಧೀನ ಪಡಿಸ್ಕೊಂಡ್ಬಿಟ್ಟಿತ್ತು, ಪಾರ್ವತಿಯವರ ಮಾಲೀಕತ್ವದಲ್ಲಿ ಸ್ವಾತಂತ್ರ್ಯ ಇರಲಿಲ್ಲ, ಹಾಗಾಗಿ ನಾವು ತಿಳಿಸಿಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ 2003 ಇಸ್ವಿಲೆ ಅದೇ ಥರ ಮೂಡ ಸ್ವಾಧೀನ ಪಡಿಸ್ಕೊಂಡು ನಿವೇಶನ ಹಂಚಿಕೆ ಮಾಡಿದಾಗ ಇವ್ರು ಹೇಳ್ತಾರೆ ಬರೀ ಪ್ರಮಾಣ ಪತ್ರ ತಿಳಿಸೋದಕ್ಕೆ ನಮ್ಗೆ ಅಧಿಕಾರ ಇರಲಿಲ್ಲ ಅಂತೇಳಿ. ಈ ದೇವರಾಜ್ ಮಾರಾಟ ಮಾಡೋಕ್ಕೆ ಹೆಂಗೆ ಹಕ್ಕಿತ್ತು, ಹೆಂಗೆ ಅಧಿಕಾರ ಇತ್ತು? ಇದೇ ಸ್ಪಷ್ಟೀಕರಣ ಕೊಡಿ, ಇಲ್ಲೇ ಗೊತ್ತಾಗುತ್ತೆ. ಏನು ಮೂಡಾಗಿ ಸಂಬಂಧಪಟ್ಟ ಸ್ವತ್ತನ್ನ ಇವರು ಕಬಳಿಸಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ. ನಾನು ಹೇಳಕ್ಕೆ ಬಯಸ್ತೀನಿ ಸರ್, ರಾಜ್ಯ ಜನಕ್ಕೆ ಸ್ಪಷ್ಟವಾಗಿ ಅದಕ್ಕೆ ಪಕ್ಕ ದಾಖಲಾತಿ. ನಿಂಗ ಜವರ ಯಾರು ಆಗಿದ್ರೆ, ಈಗ ಇದು ಮೂಡಾದ ಸೊತ್ತೆ ಆಗಿದ್ದರೆ, ಸರ್ಕಾರಿ ಸೊತ್ತೆ ಆಗಿದ್ರೆ, ನಿಂಗ ಜವರ ಸೃಷ್ಟಿ ಮಾಡಿದವರು ಯಾರು ಸರ್? ಜಮೀನು ಸರ್, ಅವ್ರ ಮೂಲ ಮಾಲೀಕರು ಸರ್. ಅವ್ರ ಕುಟುಂಬದಿಂದ ಪ್ರಾಧಿಕಾರದ ವಶಪಡಿಸ್ಕೊಂಡಿದ್ರಲ್ಲ, ವಶಪಡಿಸ್ಕೊಂಡು ಅವ್ರಿಗೆ ಅವಾರ್ಡ್ ಆಗಿ ಅವ್ರ ದುಡ್ಡನ್ನ ಬ್ಯಾಂಕಲ್ಲಿ ಇಟ್ಟಿದ್ರಲ್ಲ. ಹೌದು, ವಶಪಡಿಸ್ಕೊಂಡು ನಿವೇಶನ ರಚನೆ ಮಾಡಿ 2003 ಇಸ್ವಿಲಿ ನಿವೇಶನ ಹಂಚಿಕೆ ಮಾಡಿದ್ದಾರೆ. ಹಾಗಿದ್ದಾಗ ಇವ್ರ ಹೆಂಗೆ? ನಾನು ಅದೇ ಹೇಳ್ತೇನೆ ಸರ್, ನಾನು ಹೇಳೋದಲ್ಲ, ಅವರ ಪಕ್ಷದ ವಕ್ತಾರ ಲಕ್ಷ್ಮಣರು ಹೇಳಿದಾರಲ್ಲ. ಅಂದ್ರೆ ನಿಮ್ಮ ಪ್ರಕಾರ, ನೀವು ಹೇಳೋ ಪ್ರಕಾರ ಸಾಯಿ ಕೃಷ್ಣ ಅವರೇ, ಮಲ್ಲಿಕಾರ್ಜುನಯ್ಯ ಅವರು ಇಲ್ಲಿ ಡೂಪ್ಲಿಕೇಟ್ ಆಗಿ, ಫೇಕ್ ಆಗಿ ಆ ಜಮೀನನ್ನು ಬರೆಸ್ಕೊಂಡಿದ್ದಾರೆ ತಮ್ಮ ಹೆಸರಲ್ಲಿ. ಆಮ್ ರೈಟ್? ಹೌದು ಸರ್, ದೇವರಾಜು ಹೆಸರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ
ದೇವರಾಜದಿಂದ ಖರೀದಿ ಮಾಡೋ ರೀತಿಯಲ್ಲಿ ಇವರು ಸುಳ್ಳು ಕ್ರಯ ಪತ್ರ ಮಾಡ್ಕೊಂಡಿದ್ದಾರೆ. ಬಟ್ ಅದು ಆಲ್ರೆಡಿ ಮೂಡಾಗಿರೋ ಜಾಗ. ಆಯ್ತಾ? ಇನ್ನೊಂದು ಹೇಳ್ತೀವಿ, ಅದು ಸುಳ್ಳು ಸೃಷ್ಟಿ Already ಅದು ಮೂಡಾಗಿ ಮಾರಾಟವಾಗಿರೋ ಜಾಗ. ಮಲ್ಲಿಕಾರ್ಜುನ 2000 ಮೋಡ ಜಾಗ ಸರ್. ಮೂಡ ಜಾಗ. ಹೌದು ಹೌದು. ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಮೋಡ ಸೇರಿದ ಸ್ವತ್ತು ಸರ್ ಅದು. ಓಕೆ. ಇನ್ನೊಂದು ಮೋಡ ಪಾಯಿಂಟ್ ಸ್ವತ್ತನ್ನ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡು ಇವರು ಕ್ರಯ ಪತ್ರ ಮಾಡಿಸ್ಕೊಂಡಿದ್ದಾರೆ ಸರ್. ಓಕೆ. ಸೊ ಈ ಮಾಹಿತಿಗಳು ಮತ್ತೆ ಮುಖ್ಯಮಂತ್ರಿಗಳ 2005ನೇ ಇಸ್ವಿಲಿ ಅವರೇ ಅನ್ಯಕ್ರಾಂತಿ ಆದೇಶ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಓಕೆ ಓಕೆ ಎಸ್ ಬಗ್ಗೆ ಅನ್ಯಕ್ರಾಂತಿ ಆದೇಶ ಮಾಡ್ಬೇಕಾದ್ರೆ ಏನು ಪ್ರಕ್ರಿಯೆ ಕೇಳಿ ಸರ್, ಭವ್ಯ ಮೇಡಮ್ಗೆ ಆಗಲಿ ಮತ್ತವರ ಕೇಳಿ. ಏನಂತ? ನಾನು ಮುಖ್ಯಮಂತ್ರಿ ಕೇಳ್ತೀನಿ, ಆ ಜಾಗನ ಪರಿಶೀಲನೆ ಮಾಡಬೇಕಲ್ಲ ಸರ್, ಕೃಷಿ ಭೂಮಿ ಆಗಿದೆ ಅಂತ ಪರಿಶೀಲನೆ ಮಾಡಬೇಕಲ್ಲ ಸರ್. ಹೌದು. ಆ ಪರಿಶೀಲನೆ ಮಾಡಿದಾಗ ರಸ್ತೆ ಒಳ್ಳೆ ಚರಂಡಿ ಮಾಡಿದ್ದು ಅವ್ರ ಗಮನಕ್ಕೆ ಬರಲಿಲ್ಲ ಸರ್. ಓಕೆ, ನೋಡೇ ಇಲ್ಲ ಅಂತ ಅದರ ನೀವು ಗಮನಕ್ಕೆ ಹೇಳ್ತಿರೋದು. ಬಂದ್ರು ಸರ್, ನೀವು ಕೃಷಿ ಭೂಮಿ ಅಂತೇಳಿ ಹೆಂಗೆ ಅನ್ಯಕ್ರಾಂತಿ ಆದೇಶ ಮಾಡ್ತೀರಾ ಸರ್? ಓಕೆ ಓಕೆ ಎಸ್ ಕೇಳ್ತೀನಿ. ಹೌದು ಸರ್, ನೋಡಿದ್ರು ಕೂಡ ಅರ್ಥ ಆಯ್ತು ಬಿಡಿ, ಅರ್ಥ ಆಯ್ತು ಬಿಡಿ, ಅರ್ಥ ಆಯ್ತು ಬಿಡಿ. ಎಸ್ ಭವ್ಯ ಮೇಡಮ್. ಈಗ ಫಸ್ಟ್ ಈ ಒಂದು ಪ್ರಶ್ನೆ, ಏನಕ್ಕೆ ಯಾವುದೇ ಒಂದು ತಪ್ಪು ನಡೆದಿಲ್ಲ ಅಂದ್ರೆ IAS ಆಫೀಸರ್ ಜೊತೆ ಏನು ಬೈರತಿ ಸುರೇಶ್ ಅವ್ರು ಹೋಗಿ ಪ್ರೆಸ್ ಮೀಟ್ ಮಾಡಿದ್ರು, ಯಾಕೆ ಅಪಾಯಿಂಟ್ ಮಾಡಬೇಕಿತ್ತು ಅಂತ ಕೇಳ್ತಿದ್ದಾರೆ. ಓಕೆ ಸರ್, ಇವರ ಸರ್ಕಾರದಲ್ಲಿ ಯಾರೇ ಆರೋಪ ಮಾಡಿದ್ರು ಅದನ್ನ ಕಿವಿ ಮೇಲೂ ಹಾಕೋತಿರ್ಲಿಲ್ಲ. ಒಂದು PSI ಸ್ಕ್ಯಾಮ್ ಆದ್ರೂ ಅಲ್ಲಿ ಬಂದು ಹೋಮ್ ಮಿನಿಸ್ಟರ್ ಆಗೇ ಇಲ್ಲ ಅಂತ ಹೇಳ್ತಿದ್ರು. ನಮ್ಮ ಸರ್ಕಾರದಲ್ಲಿ ಒಂದು ಆರೋಪ ಬಂದ ಮೇಲೆ ಜನರ ಮುಂದೆ ಸತ್ಯಾನುಸತ್ಯತೆ ಏನು ಅಂತ ತೆಗ್ದಿಡೋದು. ಕಿರ್ಚಬೇಡಿ ಸರ್, ನಿಧಾನ ಕೇಳಿ ಕೇಳಿಸುತ್ತೆ, ನಿಧಾನ ಕೇಳಿ ಕೇಳಿಸುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನ ಅಪಾಯಿಂಟ್ ಮಾಡಿರೋದು. ಹೇಗಾಗ್ತಿದೆ ಅಂತಂದ್ರೆ ಎಲ್ಲಾ ಪಕ್ಷಗಳವರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಆಗಿರುವ ತಪ್ಪುಗಳು ಎಲ್ಲಿ ಅಂತ ಹುಡುಕ್ತಾ ಹೋದಾಗ ಬೇರೆ ಬೇರೆ ರೀತಿಯಲ್ಲಿ ಅದು ಟರ್ನ್ಗಳನ್ನು ಪಡ್ಕೊಳ್ತಾ ಇದೆ. ಭವ್ಯ ನರಸಿಂಹಮೂರ್ತಿ ಅವರು ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು, ಅವರಿಗೆ ಎದುರಾದ ಕೆಲವು ಪ್ರಶ್ನೆಗಳಿಗೆ ಉತ್ತರವಾಗಿ. ಹಾ ಸರ್, ಇಬ್ರು IAS ಆಫೀಸರ್ನ ಈಗ ಈ ಒಂದು ವಿಷಯ ಅಷ್ಟೇ ಅಲ್ಲ, ಮೂಡಾದಲ್ಲಿ ಬೇರೆ ಬೇರೆ ಯಾವ ಹಗರಣ ಆಗಿದೆ, ಅದು ಕಾಂಗ್ರೆಸ್ ಟೈಮಲ್ಲೇ ಆಗ್ಬೋದು, BJP ಟೈಮಲ್ಲೇ ಆಗ್ಬೋದು, ಪ್ರತಿ ಒಂದನ್ನು ಏನು ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಅಪಾಯಿಂಟ್ ಮಾಡಿದ್ದಾರೆ. ಇದನ್ನ ಮುಖ್ಯಮಂತ್ರಿಗಳು ಇವಾಗ ಹೇಳಿದ್ದಾರೆ, ಅವರ ಪತ್ನಿಗೆ ಬಂದಿರುವಂತಹ ಈ ಒಂದು ನಿವೇಶನದಲ್ಲಿ ಯಾವುದೇ ಒಂದು ಹಗರಣ ಆಗಿಲ್ಲ ಅಂತ. ಫೈಂಡಿಂಗ್ಸ್ ಬಂದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಒಂದು ಮತ್ತೆ ಮತ್ತೊಂದು ಪ್ರಶ್ನೆ ಏನಿತ್ತು ಇವ್ರದ್ದು ಅಂದ್ರೆ 2004ರಲ್ಲಿ, ಅಂದ್ರೆ ಅದು ಅವ್ರ ಜಾಗನೇ ಅಲ್ಲ. ಮೂಡ ಹತ್ರ ಈಗ ಅವಾಗ್ಲೇ ಸರ್ ಹೇಳ್ತಿದ್ದೇನು, SC/ST ಅವರ ಒಂದು ಜಾಗವನ್ನ ಹೇಗ್ ಪಡ್ಕೊಂಡ್ರು ಅಂತ. ಅದು ಮೂಡ ಪಡ್ಕೊಂಡಿರೋದು, ಮೂಡ ಕಡೆಯಿಂದ ಇವರು ಪಡ್ಕೊಂಡಿರೋದು. ಅಂದಮೇಲೆ SC/ST ಅವರಿಂದ ಇವ್ರಿಗೂ ಹೇಗ್ ಪಡ್ಕೊಂಡ್ರು ಅನ್ನೋ ಪ್ರಶ್ನೆ ಎಲ್ಲಿಂದ ಬಂತು ಸರ್? ಅಲ್ಲ, ಈಗ ಅದೇ ಮೂಡಾದಲ್ಲಿ ಡಿನೋಟಿಫಿಕೇಶನ್ ಆದ್ಮೇಲೆ ಅದು ಯಾರಿಗ ಮೂಲ ಮಾಲೀಕರಿಗೆ ಹೋಗ್ಬೇಕಾ? ಅಲ್ಲಲ್ಲ, ಡಿನೋಟಿಫಿಕೇಶನ್ ಮಾಡಿದ್ಮೇಲೆ ಆ ಜಾಗನ, ಆ ಜಾಗ ಯಾರಿಗ ಹೋಗ್ಬೇಕು? ಅದು ಮೂಡ ಒಪ್ಕೊಂಡಿದೆಯಲ್ಲ, ನಮ್ ತಪ್ಪು ಅಂತ ಹೇಳಿ ಮೂಡ ಒಪ್ಕೊಂಡಿದೆಯಲ್ಲ. ಮೂಲ ಮಾಲೀಕರು ಯಾರು? ಜವರಯ್ಯ. ಈ ಜವರಯ್ಯ ನಿಂಗೆ ಯಾರು? ದಲಿತ ಸಮಾಜದವರು. ಆ ಸಮಾಜದ ವ್ಯಕ್ತಿಗಳಿಗೆ ತಲುಪಬೇಕನ್ನ ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ದಾನ ಪತ್ರವಾಗಿ ಹೋಗೋದು ಸರಿನಾ? ಇದನ್ನ ಯಾವ ರೀತಿ ನೀವು ಸಮರ್ಸ್ಕೊತೀರಿ? ಅಲ್ಲ, ಸತ್ಯ ಹೇಳಿದ್ರೆ ಒಪ್ಕೊಳಕ್ ರೆಡಿ ಇಲ್ಲ ನೀವು. ದಾಖಲೆ ಇದೆ ಇಲ್ಲಿ ನೋಡಿ, ದಾಖಲೆಗಳು ಇಲ್ಲಿದಾವೆ, ದಾಖಲೆಗಳು ಇಟ್ಕೊಂಡು ಮಾತಾಡ್ತಾ ಇದೀವಿ. ದಲಿತರು ಯಾರಿದ್ದಾರೆ ಅವರಿಂದ ಮೂಡ ಪಡ್ಕೊಂಡಿದೆ, ಮೂಡ ಇವರಿಗೆ ಡಿನೋಟಿಫಿಕೇಶನ್ ಆಗಿದೆ. ಡಿನೋಟಿಫಿಕೇಶನ್ ಆದ್ಮೇಲೆ ಯಾರಿಗ ಹೋಗ್ಬೇಕು? ಮೂಲ ಅರ್ಜಿದಾರರಿಗೆ ಹೋಗ್ಬೇಕು. ಗಂಗರಾಜ್